ನನ್ನ ಜೀವನದಲ್ಲಿ ನಾನು ಎಷ್ಟು ಕಾಲ ಕೆಲಸ ಉದ್ಯೋಗ ಮಾಡಬೇಕು, ಎಷ್ಟು ಕಾಲ ಮಗುವಿನ ಮೋಹ ಇರಬೇಕು, ಎಷ್ಟು ಕಾಲ ನಾನು ಸೇವೆ ಮಾಡಬೇಕು, ಅತ್ತೆಯ ಸೇವೆ ಎಷ್ಟು ದಿವಸ ಮಾಡಬೇಕು, ಎಲ್ಲ ಪ್ರಶ್ನೆಗೆ ಉತ್ತರ ಕಾಲ ಅಲ್ಲ, ಉತ್ತರ ಈ ದಿನ. ನಾನು ಮಾಡುವ ಕೆಲಸ ಎಲ್ಲ ಭಗವದರ್ಪಣೆ ಭಾವನೆ ಮಾಡಿದಾಗ ಕೆಲಸ ಕರ್ಮಯೋಗ ಆಗ್ತದೆ, ಕೆಲಸವೇ ಭಕ್ತಿ ಆಗ್ತದೆ, ಚಿತ್ತ ಶುದ್ಧಿ ಆಗ್ತದೆ. ಎಲ್ಲವೂ ಭಗವದರ್ಪಣೆ ಭಾವನೆ ಮಾಡಿದಾಗ ನಮ್ಮ ಜೀವನದಲ್ಲಿ ಏನು ಬೇಕೋ ಅದು ಆಯಾ ಕ್ಷಣಕ್ಕೆ ತಕ್ಕ ನಡೀತಾ ಇರ್ತದೆ. ಮಾಡುವ ನಾನಲ್ಲ, ನಾಹಂ ಕರ್ತ ಹರಿದೇವ ಕರ್ತ. ಭಗವಂತನ ಮಾಡ್ತಾ ಇರುವಾಗ ಪ್ರಶ್ನೆ ಕೇಳಿ ನಾನು ಯಾರು, ಏನ್ ಬೇಕೋ ಅದು ಬರ್ತದೆ. ಎಲ್ಲಿವರೆಗಂತ ಪ್ರಶ್ನೆಗೆ ಉತ್ತರ, ನಮ್ಮ ಜೀವನದಲ್ಲಿ ಒಂದು ಹಣ್ಣು ಮರದ ಮೇಲಿದೆ, ಆ ಮರದ ಹಣ್ಣು ಮಾಗಿ ಬೀಳ್ತದೆ, ಹಣ್ಣು ಕೇಳಲ್ಲ ನಾನು ಯಾವಾಗ ಬೀಳ್ಬೇಕಂತ, ಮಾಗಿದ ಹಣ್ಣು ಬಿದ್ದು ಬಿಡ್ತದೆ, ರೈಪ್ ಮ್ಯಾಂಗೋ ಫಾಲ್ಸ್. ನಮ್ಮ ಪ್ರಯತ್ನ ಇರಬೇಕು, ನಾನು ಹಣ್ಣಾಗ್ತಾ ಇದ್ದೀನೋ ಇಲ್ಲೋ, ಆ ಹಣ್ಣಾಗ್ಲಿ ನಾನು ಏನ್ ಮಾಡ್ಬೇಕು, ಅದು ಬೇಡ. ಫೋಕಸ್ ಆನ್ ದಿ ಪ್ರೆಸೆಂಟ್ ಮೂಮೆಂಟ್ ನಾವು. ಜೀವನದಲ್ಲಿ ಎಷ್ಟು ಕಾಲ ಉದ್ಯೋಗ ಮಾಡಬೇಕು, ಹೌ ಲಾಂಗ್ ಐ ಹ್ಯಾವ್ ಟು ವರ್ಕ್. ನಿಮ್ಮ ಜೀವನಕ್ಕೆ ಎಷ್ಟು ಬೇಕು, ನೀವು ಭಿಕ್ಷೆ ಬೇಡಿ ಜೀವನ ಮಾಡಲಿಕ್ಕಾಗೋದಿಲ್ಲ. ನೀವು ಗೃಹಸ್ಥರು, ಹೌಸ್ ಹೋಲ್ಡರ್, ವಾಟ್ ಈಸ್ ರಿಕ್ವೈರ್ಡ್ ಫಾರ್ ಯುವರ್ ಲೈಫ್ ಕಂಫರ್ಟಬಲಿ ಅರ್ನ್ ಇಟ್. ಯು ಹ್ಯಾವ್ ಟು ಡಿಸೈಡ್ ವಾಟ್ ಇಸ್ ಕಂಫರ್ಟ್ ಲೈಫ್. ನೀವು ಎಷ್ಟು ಎಲ್ಲಿವರೆಗೆ ಮಾಡಬೇಕು ಅದನ್ನ ನೀವು ನಿರ್ಧಾರ ಮಾಡ್ಕೋಬೇಕು. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಪ್ರಯತ್ನ ಜಾಸ್ತಿ, ಫಲ ಕಡಿಮೆ. ಅದಕ್ಕೋಸ್ಕರ ಎಲ್ಲವನ್ನ ಮಾಡಿ. ಇನ್ನೂ ಒಂದು ಹೇಳ್ತೇನೆ, ನಾವು ಜೀವನದಲ್ಲಿ ಅದು ಬೇಕು ಇದು ಬೇಕು ಅಂತ ಪ್ರಯತ್ನ ಮಾಡ್ತೇವೆ. ಆ ಪ್ರಯತ್ನ ಮಾಡಿದಾಗ ಏನಾಗುತ್ತೆ, ಆ ಪ್ರಯತ್ನದಲ್ಲಿ ಪರಿಶ್ರಮ ಆಗ್ತದೆ, ಆ ಪರಿಶ್ರಮಕ್ಕೊಂದು ಫಲ ಬರ್ತದೆ. ಏನೇ ಪ್ರಯತ್ನಕ್ಕೊಂದು ಎವ್ರಿಥಿಂಗ್ ರಿಕ್ವೈರ್ಸ್ ಎಫರ್ಟ್ ಅಂಡ್ ರಿಸಲ್ಟ್. ಪ್ರಯತ್ನ ಮತ್ತು ಫಲ, ಅದು ಎಷ್ಟು ಪ್ರಯತ್ನ ಮಾಡಬೇಕು, ಎಷ್ಟು ಫಲ ಬೇಕು, ನೀವು ಡಿಸೈಡ್ ಮಾಡಬೇಕು. ವಾಟ್ ಈಸ್ ವ್ಯಾಲ್ಯೂಬಲ್ ರಿಟರ್ನ್. ಅದಕ್ಕೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಹರಿ ಓಂ. ಪ್ರಯತ್ನ ಮತ್ತು ಅದಕ್ಕೆ ಫಲ ಇದೆಯಲ್ಲ, ಇನ್ವೆಸ್ಟ್ಮೆಂಟ್ಗೂ ರಿಟರ್ನ್ ಇದೆಯಲ್ಲ. ಇನ್ವೆಸ್ಟ್ಮೆಂಟ್ ರಿಟರ್ನ್ ನೋಡ್ಕೋಬೇಕು. ಜೀವನದಲ್ಲಿ ನಾವು ಫೈನಾನ್ಷಿಯಲ್ ನಮ್ಗೆ ಇನ್ವೆಸ್ಟ್ಮೆಂಟ್ ರಿಟರ್ನ್ ನಮ್ಗೆ ಗೊತ್ತಿದೆ, ಅದಕ್ಕೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇದೆ. ಒಂದು ಮದುವೆ ಮಾಡ್ಕೊಂಡ್ರೆ 40 years ಕಮಿಟ್ಮೆಂಟ್, ರಿಟೈರ್ಮೆಂಟ್ ಕಮಿಟ್ಮೆಂಟ್ ಆಗ್ಬಿಡ್ತು. ನೀವು ಪ್ರಶ್ನೆ ಮಾಡಬೇಕು, 40 years ಕಮಿಟ್ಮೆಂಟ್ ಬೇಕೋ ಬೇಡ, ನೀವು ಪ್ರಶ್ನೆ ಮಾಡ್ಬೇಕು, ಅದಕ್ಕೆ ಯಾರು ಉತ್ತರ ಹೇಳಲ್ಲ. ಒಂದು ಮಗು ಆದ್ರೆ 30 ವರ್ಷ ಕಮಿಟ್ಮೆಂಟ್. ಇದು ಪ್ರಶ್ನೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ನನ್ನ ಪ್ರಯತ್ನಕ್ಕೆ ಏನ್ ಫಲ ಸಿಗುತ್ತೆ, ಇದು ಮಾಡ್ತೀನಿ. ನಾನು ಬೇರೆ ಏನ್ ಮಾಡ್ತೇನೆ, ಸುಮ್ಮನೆ ಕೂತ್ಕೊಳ್ತೇನೆ, ಮೂಲೆ ಕೂತ್ಕೊಳ್ತೇನೆ, ಏನ್ ಮಾಡ್ತೇನೆ ಅದು ಗೊತ್ತಿರ್ಬೇಕು. ನಾನ್ ರಿಟೈರ್ ಆಗುವಾಗ ನಮ್ಮ ಸ್ನೇಹಿತರಿಗೆ ಯೋಚನೆ, ಇವನು ಏನಪ್ಪ ಮಾಡ್ತಾನೆ, ನನಗೇನು ಗೊತ್ತಿಲ್ಲ, ನನಗೇನು ಯೋಚನೆ, ನೆಕ್ಸ್ಟ್ ಡೇ ನನ್ನ ಕೆಲಸ ಸ್ಟಾರ್ಟ್. ಯಾಕೆ, ಆಲ್ರೆಡಿ ನನಗೆ ಏನ್ ಮಾಡ್ಬೇಕಂತ ಗೊತ್ತಿದೆ. ಸಾಮಾನ್ಯರಿಗೆ ಅವ್ರು ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಅಲ್ವಾ. ಏನ್ ಮಾಡ್ಬೇಕಂತ ಕ್ಲಾರಿಟಿ ಇರಬೇಕು, ನನ್ನ ಜೀವನ ಹ್ಯಾಕ್ ಕಳಿಬೇಕಂತ ಕ್ಲಾರಿಟಿ ಇರಬೇಕು, ಯಾವಾಗ ಮಾಡ್ಬೇಕಂತ ಗೊತ್ತಾಗುತ್ತೆ. ಸರಿನಾ? ನಾನು ಕೆಲಸ ಮಾಡಿದೆ, 30 ವರ್ಷ ಕೆಲಸ ಮಾಡಿದೆ. ಹೊಟ್ಟೆ ಪಾಡಿ ಕೆಲಸ ಮಾಡಲೇಬೇಕು, ಹಗಲು ರಾತ್ರಿ ಕೆಲಸ ಮಾಡಬೇಕು. ಬೆಳಿಗ್ಗೆ 9ರಿಂದ ರಾತ್ರಿ 9ವರೆಗೆ ಕೆಲಸ, ಶನಿವಾರ ಭಾನುವಾರ ಕೂಡ ತುಂಬಾ ಕೆಲಸ. ಅಲ್ಲ, ಈ ಕೆಲಸವನ್ನ ಕರ್ಮಯೋಗ ಮಾಡಿದೆ, ಅದೇ 9 ಗಂಟೆ ಸಾಧನೆ ಆಗ್ಬಿಡ್ತು, 12 ಗಂಟೆ ಸಾಧನೆ ಆಗ್ಬಿಡ್ತು. ಭಗವದ್ ಅರ್ಪಣೆ ಮಾಡಿದ್ರೆ ಅದೇ ಕೆಲಸ ಸಾಧನೆ ಆಗ್ತದೆ, ಅದಕ್ಕೆ ಕಾಯಕ ಕೆಲಸ ಅಂತ ಹೇಳೋದು. ಮನೆಗೆ ಬಂದು 1-2 ಗಂಟೆ ಧ್ಯಾನ ಮಾಡಿದೆ, ಅದು ಸಾಧನೆ. ಮನೆಯಿಂದ ಆಫೀಸಿಗೆ ಹೋಗ್ಬೇಕಾದ್ರೆ 3/4 ಗಂಟೆ ಆಗುತ್ತೆ, ಆ 3/4 ಗಂಟೆಯಲ್ಲಿ ಯಾವುದೊಂದು ಅಧ್ಯಯನ ಮಾಡಿದೆ ಕಾರಲ್ಲಿ ಕೂತ್ಕೊಂಡು. ಇಡೀ ಜೀವನ
ಭಗವದರ್ಪಣೆಯಿಂದ ಭಾವನೆ ಮಾಡಿದೆ. ಬೇರೆ ಸಮಯ ಆಗಬೇಕು. 48 ವರ್ಷದಲ್ಲಿ 54 ವರ್ಷದಲ್ಲಿ ರಿಟೈರ್ ಆದೆ. ಅದು ಯಾಕೆ? ವಾರ ಇಡೀ ಕೆಲಸ ಮಾಡಿ ಭಾನುವಾರ ಸತ್ಸಂಗ ಮಾಡ್ತಾ ಇದ್ದೆ, ಕ್ಲಾಸ್ ಮಾಡ್ತಿದ್ದೆ. ಒಂದು 54 ವರ್ಷಕ್ಕೆ ಸಾಕಪ್ಪ, ನನ್ಗೆ ಸಂಪಾದನೆ ಮಾಡಿ ಸಾಕು ಅನಿಸ್ತು. ಇನ್ನೇನು ಮಾಡ್ಬೇಕದನ್ನ, ಇನ್ನೂ ಮಾಡಿ ತುಂಬಾ ಸಂಪಾದನೆ ಮಾಡ್ಬೋದು, ಬೇಡ ಸಾಕು, ನನಗೇನು ನಾನು ಇದೆ 4 ಜನಕ್ಕೆ ಕೊಡೋಣ. ಆ ಭಾವನೆ ರಿಟೈರ್ಮೆಂಟ್ ತಗೊಂಡೆ. ನಮ್ಮ ಸ್ನೇಹಿತರಿಗೆ ಯೋಚನೆ, ಇವನು ಏನಪ್ಪ ಮಾಡ್ತಾನೆ, ಮನೇಲಿ ಕೂತ್ಕೊಂಡು ಏನ್ ಮಾಡ್ತಾನೆ ಅಂತ ನಮ್ಮ ಸಂಬಂಧಿಕರಿಗೆ ಯೋಚನೆ. ನನ್ಗೆ ಕ್ಲಿಯರ್ ಆಗಿದೆ ಏನ್ ಮಾಡ್ಬೇಕಂತ. ಕೊಡೋದನ್ನ ಕಲಿಬೇಕು. ನಾವು ಪಡೆಯೋದನ್ನ ತಿಳ್ಕೊಂಡಿದ್ದೀವಿ, ಕೊಡೋದನ್ನ ಕಲಿಬೇಕು. ಗಿವ್. ಎಷ್ಟು ಕಾಲ ನಾವು ತಗೊಳ್ತಿರ್ತೇವೆ. ಕೊಡು. ಆ ಕೊಳ್ಳಿಗೆ ಸಮಯ ಎಲ್ಲಿದೆ, ಕೊಳ್ಳಿಗೆ ಎಷ್ಟು ಬೇಕು ನಿಮ್ಗೆ, ಅದನ್ನ ನೀವು ಡಿಸೈಡ್ ಮಾಡಬೇಕು. ನಮ್ಮ ಜೀವನದಲ್ಲಿ ಬೇಕು ಬೇಕು ಬೇಕು. ಅದು ಯಾವಾಗ ಸಾಕು ಅನಿಸ್ತದೆ, ಯಾವಾಗ ನೀವು ಕೊಡ್ಬೇಕು ಅನಿಸ್ತದೆ, ಅವಾಗ ಬದಲಾವಣೆ ಬರ್ತದೆ. ಬಂದಿದ್ಯಾ ಸಾಕು, ಇನ್ನು ಬೇಕು. ಏನಿದೆ ನಿಮ್ ಜೀವನದಲ್ಲಿ?